ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅವರನ್ನ ಬೆಳಗಾವಿ ಜಿಲ್ಲಾ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಕೆಲವೇ ಕ್ಷಣದಲ್ಲಿ ಈಗ ಕೋರ್ಟ್ ಜಡ್ಜ್ಮೆಂಟ್ ಕೂಡ ಬರುತ್ತೆ. ಈಗ ಸಿಟಿ ರವಿ ಬಂಧನದ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅರೆಸ್ಟ್ ಮಾಡಿರೋದು ಗೊತ್ತಿದೆ, ಆದರೆ ರಾತ್ರಿಯೆಲ್ಲ ಸುತ್ತಾಡಿಸಿರೋದು ನನಗೆ ಗೊತ್ತಿಲ್ಲ. ಪೊಲೀಸರು ನಮಗೆ ಎಲ್ಲನೂ ಹೇಳಿ ಏನು ಮಾಡಲ್ಲ, ಅವ್ರಿಗೂ ಕೂಡ ಕೆಲವು ಜವಾಬ್ದಾರಿ ಇರುತ್ತೆ. ಸಂದರ್ಭಕ್ಕೆ ಅನುಗುಣವಾಗಿ ಅವರು ನಡೆದುಕೊಳ್ತಾರೆ ಅಷ್ಟೇ. ಸಿಟಿ ರವಿ ತಲೆಗೆ ಪೆಟ್ಟು ಬಿದ್ದಿರೋದು ಕೂಡ ನನಗೆ ಗೊತ್ತಿಲ್ಲ ಅಂತ ಗೃಹ ಸಚಿವರು ಮಾತನಾಡಿದ್ದಾರೆ. ಪೊಲೀಸರಿಗೆ ನಾವು ಏನೂ ಸೂಚನೆ ಕೊಟ್ಟಿಲ್ಲ, ಅವ್ರ ಕರ್ತವ್ಯ ಅವ್ರು ಮಾಡಿದ್ದಾರೆ. ಸಭಾಪತಿಗಳ ಅನುಮತಿ ಪಡೆದೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅವರು ಅವರನ್ನು ಬೈದರು ಅನ್ನೋ ಕಾರಣಕ್ಕಾಗಿರೋದಷ್ಟೇ ಅಲ್ವಾ. ಅವ್ರು ಫಸ್ಟ್ ಆಫ್ ಆಲ್ ಯಾಕೆ ಬೈಬೇಕಾಗಿತ್ತು? ಆ ಶಬ್ದ ಬಳಕೆ ಅದು ಸದನದಲ್ಲಿ ಒಬ್ಬ ಹಿರಿಯ ಪ್ರತಿನಿಧಿಯಾಗಿ ಅದು ಸರಿನಾ? ಅದನ್ನು ಆದರೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಮೇಲೆ ಪೊಲೀಸ್ ಆ್ಯಕ್ಟ್ ಮಾಡಿದೆ ಇಷ್ಟೇ. ಅಂತ ಹೇಳ್ತಾರೆ ಸಿಟಿ ರವಿ ಫ್ಲೋರಲ್ಲಿ, ಅದ್ರ ಮೇಲೆ ಏನಾದ್ರು ಕೇಸ್ ಆಗ್ತಿದೆ? ಅಲ್ಲ, ಅದನ್ನು ಎಕ್ಸಾಮಿನ್ ಮಾಡ್ತೇವೆ. ಅದನ್ನು ಎಕ್ಸಾಮಿನ್ ವಿಡಿಯೋ ನೋಡಿದ್ರಾ ಪದ ಬಳಕೆ ಆಗಿದೆಯಾ ಇಲ್ವಾ ಅಂತ? ಹೌದು, ಅವರು ಹೇಳಿದಾರಲ್ಲ, ಸಾಕ್ಷಿ ಹೇಳಿದ್ದಾರೆ, ಅವರೇ ಹೇಳಿದ್ದಾರೆ. ಯಾರು? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಅವರ ಪಕ್ಕದಲ್ಲಿ ಕೂತಿದ್ದವರು ಅವರು ಕೂಡ ಎಂಡಾರ್ಸ್ ಮಾಡಿದ್ದಾರೆ. ಸಭಾಪತಿಗಳು ಸರ್ ಆ ರೀತಿ ರೂಲಿಂಗ್ ಮಾಡದೆ ಅದರದ್ದು ಯಾವುದೋ ಗಮನದ ಇಲ್ಲ ಅಂದರೆ ದಾಖಲೆಗಳಿಲ್ಲ ಅಂತೇಳಿ ರೂಲ್ ಕೊಟ್ಟಿದ್ದಾರೆ. ಈ ಸಭಾಪತಿಗಳೇ ಅಂದರೆ ಇಡೀ ಕಸ್ಟೋಡಿಯನ್ ಅವರಿರುವಾಗ ಅವರೇ ಈ ರೀತಿ ಹೇಳಿದಾಗ ಅದನ್ನು ಎಕ್ಸಾಮಿನ್ ಮಾಡ್ತಾರಲ್ಲ ಪೊಲೀಸು. ಈಗ ಸ್ಥಳ ಪರೀಕ್ಷೆ ಅವು ಪ್ರೊಸೀಜರ್ ಅವ್ರದ್ದೇನಿದೆ ಅದೆಲ್ಲ ಮಾಡ್ತಾರೆ. ಇವತ್ತು ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆ ಇಟ್ಕೊಂಡಿದೆ ಸರ್. ಚಿಕ್ಕಮಗಳೂರು ಬಂದ್ ಕರೆ ಕೊಟ್ಟಿದ್ದಾರೆ ಸರ್. ಅಲ್ಲ, ಈಗ ಅಂಬೇಡ್ಕರ್ ಅವರಿಗೆ ಅವಹೇಳನಕಾರಿಯಾಗಿ ಮಾತಾಡಿದರು ಅನ್ನೋದು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮಾತಾಡಿದರು ಅನ್ನೋದು, ಅದಕ್ಕೂ ಕೂಡ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಇವತ್ತು ಇಡೀ ರಾಜ್ಯದಲ್ಲಿ ಪರ ವಿರೋಧ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಅಲ್ಲ, ಈಗ ಸರ್ಕಾರದ ವಿರುದ್ಧ ಸರ್ ಒಂದು ಜನಪ್ರತಿನಿಧಿ ನಡೆಸ್ಕೊಂಡಿರೋ ರೀತಿ ಬಗ್ಗೆ ಪೊಲೀಸ್ ವ್ಯವಸ್ಥೆನ ಎಷ್ಟು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ನಲ್ರಿ, ನಾವು ಯಾರೂ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿಲ್ಲ. ಮುಖ್ಯಮಂತ್ರಿಗಳಾಗಲಿ ಗೃಹ ಸಚಿವರಾಗಲಿ ನಾವ್ಯಾರೂ ಕೂಡ ನಾವು ಡೈರೆಕ್ಷನ್ಸ್ ಕೊಟ್ಟು ಹಿಂಗೆ ಮಾಡಿ ಹಿಂಗೆ ಬಿಡಿ ಅಂತ ನಾವ್ಯಾರೂ ಕೊಟ್ಟಿಲ್ಲ. ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟಿನ ಆಧಾರದ ಮೇಲೆ ಅವ್ರು ಏನು ಆ್ಯಕ್ಟ್ ಮಾಡಬೇಕು ಅದನ್ನು ಅವ್ರು ಮಾಡಿದ್ದಾರೆ. ಅವಶ್ಯಕತೆ ಇದ್ದರೆ ಅವ್ರಿಗೂ ಮಾಡ್ತಾರೆ. ಇದು ಅವಶ್ಯಕತೆ ನಾನು ಹೇಳೋದಿಲ್ಲ. ಅದು ಅವಶ್ಯಕತೆ ಇದೆಯಾ ಇಲ್ವಾ ನಾನು ಹೇಳೋದಿಲ್ಲ. ಯಾಕೆ ಮಾಡಿದ್ದಾರೆ ಇನ್ಸ್ಪೆಕ್ಟರ್ ಮೇಲೆ ಸರ್ ಅವ್ರ ಮೇಲಧಿಕಾರಿಯಿಂದ ಒತ್ತಡ ಅಂತ ಅಧಿಕಾರ ರಕ್ತದೊತ್ತಡ ಆಗಿ ಮೂರ್ಛೆ ಹೋಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಸರ್. ಗೃಹ ಸಚಿವರ ಮಾತುಗಳು ಇವೆಲ್ಲವೂ ಕೂಡ ಆ್ಯಸ್ ಎ ಹೋಮ್ ಮಿನಿಸ್ಟರ್ ಅವ್ರು ಏನು ರಿಯಾಕ್ಟ್ ಮಾಡಬೇಕು ಅದ್ರ ಬಗ್ಗೆ ಅವ್ರು ಮಾತಾಡಿದ್ದಾರೆ. ಅವ್ರಿಗೇನೇನು ಪೊಲೀಸ್ ಡಿಪಾರ್ಟ್ಮೆಂಟಿಂದ ಇನ್ಸ್ಟ್ರಕ್ಷನ್ ಇತ್ತು ಅದಕ್ಕೆ ಸಂಬಂಧಪಟ್ಟಂತೆ ಅವ್ರು ಮಾತನಾಡಿದ್ದಾರೆ. ಸೊ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದರ ಪರವಾಗಿ ಪೊಲೀಸರು ಆ್ಯಕ್ಷನ್ ತೊಗೊಂಡಿದ್ದಾರೆ. ಸಿಟಿ ರವಿನೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದನ್ನು ವಿಚಾರಿಸ್ತಾರೆ, ಅದನ್ನು ಎಕ್ಸಾಮಿನ್ ಮಾಡ್ತಾರೆ ಅಂತ ಪರಮೇಶ್ವರ್ ಅವರ ಮಾತುಗಳು. ಈಗ ಸದ್ಯಕ್ಕೆ ಸಿಟಿ ರವಿಯನ್ನು ಜಿಲ್ಲಾ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ದಾರೆ. ಜಿಲ್ಲಾ ನ್ಯಾಯಾಲಯದಲ್ಲಿ ಏನು ಆದೇಶ ಬರುತ್ತೆ ಅಂತಕ್ಕಂಥದ್ದನ್ನು ಈಗ ಕಾದು ನೋಡಬೇಕಷ್ಟೇ. ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ ಸಿಟಿ ರವಿ ಪರ ವಕೀಲರು. ಸಮರ್ಥನೆ ಮಾಡ್ತೀರಾ? ಹೀಗಾಗಿ ತನಿಖೆ ಆಗಲಿ, ಸತ್ಯ ಆಗಲಿ, ಅದಕ್ಕೆ ಹೇಳೋದು. ಹಿಂದೆ ವಿಧಾನಸಭೆಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದ ತಕ್ಷಣ ಅರೆಸ್ಟ್ ಮಾಡಿದ್ರು ಅವ್ರನ್ನ. ಇದೇ ರೀತಿ ಮಾಡಿದ್ದಾರೆ. ವಿಧಾನಸಭೆ ಒಳಗಡೆ ನಡೆದಾಗ FSL ಲ್ಯಾಬ್ ಕಳಿಸಿ ಎಲ್ಲ ಆಗಿ ಅದು ಅಂದಿರೋದು ನಿಜ ಅಂತ ಆದಮೇಲೆ ಕ್ರಮ ತೆಗೆದುಕೊಂಡ್ರು. ಈಗ ಯಾಕೆ ಆ ಥರ ನಡ್ಕೋಬಾರ್ದು? ಅಂದರೆ ಇವ್ರಿಗೆ ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂಥದ್ದು ಭಾಳ ಹತ್ತಿರ ಆಯಿತು, ಇವ್ರಿಗೆ ಭಾಳ ಪ್ರಿಯ ಆಯಿತು. ಆದ್ದರಿಂದ ನಾವು ತನಿಖೆ ಆಗಲಿ, ಸತ್ಯ ಬರಲಿ, ಆಮೇಲೆ ಕಾನೂನು ಪ್ರಕಾರ ಕ್ರಮ ಆಗಲಿ, ಅದರಲ್ಲಿ ಎರಡನೇ ಮಾತಿಲ್ಲ. ಆಗಿದ್ರೆ ಅನ್ನೋಂಥ ಪದ ಆದರೂ ಇಟ್ಕೊಂಡು ಖಂಡಿಸ್ತಾ ಇಲ್ವಲ್ಲ ಬಿಜೆಪಿ ಅವರು ಅನ್ನೋದು ಕಾಂಗ್ರೆಸ್ನವರ ಅಲ್ಲ. ಈಗ ಅಲ್ಲ, ಅವರು ನೋಡಿ, ಸಿಟಿ ರವಿ ಅವರು ಭಾಳ ಸ್ಪಷ್ಟವಾಗಿ ನಿರಾಕರಣೆ ಮಾಡಿದ್ದಾರೆ. ಅವರು ಆಪಾದನೆ ಮಾಡಿದರೆ ನಿರಾಕರಣೆ ಮಾಡಿದ್ದಾರೆ. ಸೊ ಸತ್ಯ ಎಲ್ಲಿದೆ ಅನ್ನೋದನ್ನು ಸೂಚನೆ ಆಗಲೇಬೇಕಲ್ಲ. ನಾವು ಮಾತಾಡ್ತಿರೋದು ನ್ಯಾಯಸಮ್ಮತವಾಗಿ. ನಾವು ತನಿಖೆ ಬೇಡ ಅಂದಿದ್ರೆ ಅದು ಮಾತು ಬೇರೆ, ತನಿಖೆ ಆಗಲಿ ಅಂತ ಹೇಳ್ತಾ ಇದ್ದೀವಿ. ಸಿಟಿ ರವಿ